ಒಂದು ಜನ್ಮಕ್ಕೆ ಹೆಣ್ಣಿಗೆ ಹೆಣ್ಣೆ ಸಂತರು ಅಂದಂತೆ ಈ ಸಮಾಜದಲ್ಲಿ ನ್ಯಾಯಕ್ಕೆ ಜಾತಿ ಭೇದ ಭಾವ ಅಂತ ಜನರು ಒತ್ತಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಸಮಾಜದಲ್ಲಿ ಜಾತಿ ಮೇಲು ಕೀಳು ಎಂಬ ಈ ಹೊಡೆದಾಟದಲ್ಲಿ ಸಮಾಜದಿಂದ ದುಷ್ಟರನ್ನು ದೂರ ಮಾಡೋ ತಾನಿನಲ್ಲಿ ಕೈ ಮುಗಿದು ಬೇಡ್ಕೊಳ್ತಾನೆ ತಂದೆ. ಯಾಕೆಂದ್ರೆ ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಪರದೇಶಾಗಿರುವೆ ನಾನು. ಇಲ್ಲಿವರೆಗೂ ನನ್ನನ್ನು ಜೋಪಾನ ಮಾಡಿದ್ದೇನೆ. ಅವ್ನಿಗೆ ಯಾವ ರೀತಿ ಕಷ್ಟ ಬರದಂತೆ ಕಾಪಾಡೋ ಭಾರ ನಿನ್ನಲ್ಲಿ ಕೊಡ್ತಿ ತಂದೆ. ಪೂಜೆ ಮುಗಿಯಿತೇನಮ್ಮ? ಅಣ್ಣ, ಪೂಜೆನೂ ಮುಗೀತು. ನೀನು ಬಂದು ದೇವ್ರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸುವ. ತಂಗಿ, ದೇವರಲ್ಲಿ ಬಹಳ ಗಾಢವಾಗಿ ಬೇಡಿಕೊಳ್ಳುತ್ತಿರುವಂತೆ ಕಾಣಿಸ್ತಿದೆಯಲ್ಲ, ಇವತ್ತೇನಾದರೂ ವಿಶೇಷವಿದೆಯೇನಮ್ಮ? ಅಣ್ಣ, ವಿಶೇಷ ಅಂತ ಏನಿಲ್ಲ, ಮಾಮೂಲಿನೇ. ದಿನ ಬೆಳಗ್ಗೆ ಎದ್ದು 5 ಗಂಟೆಗೆ ಹೇಳ್ಬೇಕಣ್ಣ. ಎದ್ದು ಮನೆ ಕೆಲಸ ಮುಗಿಸಿ ದೇವರ ಪೂಜೆ ಮಾಡಿ ಕಾಲೇಜ್ಗೆ ಹೋಗೋದು ಒಂದೇ ಬಾಕಿ. ಅದೇ ಮಾಮೂಲಿ ಕೆಲಸ ಅಲ್ವೇನಣ್ಣ? ತಂಗಿ, ಈಗಿನ ಕಾಲದಲ್ಲಿ ಹಳ್ಳಿಯಲ್ಲ ಹುಟ್ಟಿ ಬೆಳೆದ ಹುಡುಗಿಯರೇ ಬೇಗನೆ ಎದ್ದರೆ ಎಲ್ಲಿ ಕೆಲಸ ಹಚ್ಚುತ್ತಾರೆ ಎಂದು ಸೂರ್ಯ ಉದಯಿಸಿದ ಮೇಲೆ ಹೇಳುತ್ತಾರೆ. ಅಂಥದರಲ್ಲಿ ಸಿರಿತನದ ಸಿರಿವಂತಿಕೆ ಸಿಟಿಯಲ್ಲಿ ಬೆಳೆದು ಗಂಟೆಗೊಂದು ಡ್ರೆಸ್ ಬದಲಾಯಿಸಿಕೊಂಡು ಫ್ಯಾಷನ್ ಮಾಡುತ್ತಾ ತಿರುಗಾಡುವರ ಮಾತು. ನೀನು ಮಾತ್ರ ಇನ್ನೂ ಈ ಭಾರತೀಯ ಸಂಸ್ಕೃತಿಯನ್ನು ಮರೆತಿಲ್ಲವೆಂದರೆ ನಿಜವಾಗಿಯೂ ಭಾರತವೇ ಮೆಚ್ಚುವಂತಹ ವಿಷಯ. ಅಣ್ಣ, ಸಿರಿತನವೇ ಇರಲಿ ಬಡತನವೇ ಇರಲಿ, ಹೆಣ್ಣಾಗಿ ಹುಟ್ಟಿದ ಮೇಲೆ ಕೆಲಸವನ್ನು ಮಾಡಲೇಬೇಕಲ್ವೇನಣ್ಣ? ಈ ನಮ್ಮ ನಾಡಿನಲ್ಲಿ ಹುಟ್ಟಿದ್ದೇವಂದ ಮೇಲೆ ಈ ಕೆಲಸವನ್ನು ನಾವು ಮಾಡಲೇಬೇಕಣ್ಣ. ನಾವು ಹಿಂದಿನ ಕಾಲದಲ್ಲಿ ನಡೀತಾ ಬಂದಿದ್ದಕ್ಕೆ ಈ ನಮ್ಮ ದೇಶದಲ್ಲಿ ಭಾರತೀಯ ಸಂಸ್ಕೃತಿ ಇನ್ನೂ ಹಾಗೆ ಉಳಿದಿದೆ ಅಣ್ಣ. ಇಷ್ಟೊಂದು ಸುಸಂಸ್ಕೃತವಾದ ನಿನಗೆ ನಿನ್ನ ಜೀವನದಲ್ಲಿ ಡಾಕ್ಟರ್ ಅಥವಾ ಇಂಜಿನಿಯರ್ ಏನೇ ಆಗಬೇಕೆಂದು ಆಶಿಸಿದರೂ ನಿರ್ಭಯವಾಗಿ ಹೇಳು. ನಿನ್ನ ಎತ್ತರದಷ್ಟು ತೊಟ್ಟಿಸಲು ಪರವಾಗಿಲ್ಲ, ನಿನ್ನ ಆಸೆಯನ್ನು ನೆರವೇರಿಸುತ್ತೇನಮ್ಮ. ಅಣ್ಣ, ನನ್ನ ಆಸೆನ ನೆರವೇರಿಸ್ತೀನಿ ಅಂತ ಹೇಳ್ತಿದ್ದೆ ಅಣ್ಣ. ನಾನು ಇಂಜಿನಿಯರ್ ಆದ್ರೆ 100 ಮನೆ ಕಟ್ಟೋ ಪ್ಲಾನ್ ಹಾಕೋ ಇಂಜಿನಿಯರ್ ಆಗ್ಬೋದು. ಇನ್ನು ಡಾಕ್ಟರ್ ಆದ್ರೆ 1000 ರೋಗಿಗಳಿಂದ ಬಳತಿರೋರು 100 ಜನರನ್ನು ಗುಣಪಡಿಸ್ಬೋದಲ್ಲ. ಆದ್ರೆ ನಾನೊಬ್ಬ ಸೈನಿಕ ಆಗ್ಬೇಕನ್ನೋದೇ ನನ್ನ ಆಸೆ ಆಗಿದೆಯಲ್ಲ. ಸೈನಿಕನಾಗಿ ದೇಶ ಸೇವೆ ಮಾಡ್ಬೇಕನ್ನೋದು ನನ್ನ ತಂಗಿ ಆಸೆ ಆಗಿದೆಯಲ್ಲ. ಸಾಕಷ್ಟು ದುಡ್ಡು ಖರ್ಚು ಮಾಡಿ ವಿದ್ಯೆ ಕಲಿತ ರಾಜಕಾರಣಿಗಳ ಮಕ್ಕಳೇ ಡಾಕ್ಟ್ರು ಇಂಜಿನಿಯರ್ ಆಗುವ ಕನಸುತ್ತಾರೆ. ಅಂಥದ್ರಲ್ಲಿ ನನ್ನ ತಂಗಿ ದೇಶ ಕಾಯುವ ಸೈನಿಕಳಾಗುತ್ತಾರೆ. ಇದಕ್ಕಿಂತ ಸಂತೋಷದ ವಿಷಯ ಮತ್ತೇನಿದೆಯಮ್ಮ ಈ ನಿನ್ನ ಅಣ್ಣನಿಗೆ? ಅಣ್ಣ, ಯಾಕೆಂದ್ರೆ ಈ ದೇಶದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಅವರು ಇಂಜಿನಿಯರು ಡಾಕ್ಟರ್ ಆಗ್ಬೇಕಂತ ಆಸೆ ಕಟ್ಟಿರ್ತಾರೆ. ನಾನು ಒಂದೇ ಒಂದು ಮಾತ್ರದಿಂದ ಸೈನಿಕಳಾಗಿರ್ತೇನೆ ಅಂದ್ರೆ ಅದನ್ನೇ ಓದಿಸ್ತೀನಿ ಅಂತ ಹೇಳ್ತಿರ್ವಲ್ಲ ನೀನು. ತಂಗಿ, ನನಗೂ ನಿನ್ನಾಗೆ ಸೈನಿಕನಾಗುವ ಹಂಬಲ ಇತ್ತು. ಆದರೆ ಆ ಸಮಯದಲ್ಲಿ ಹೆಚ್ಚು ಓದಲಿಕ್ಕೆ ಆಗದೆ ಮನೆ ಕಡೆ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಆ ಆಸೆಗೆ ತಂಗಿ ನೆರೆಸಿದಂತಾಯಿತು. ನಿನ್ನಾದರೂ ಸೈನ್ಯಕ್ಕೆ ಕಳುಹಿಸಿ ನನ್ನ ಆಸೆ ತೀರಿಸಿಕೊಳ್ಳುವೆ. ಇದು ಈ ನಿನ್ನ ಅಣ್ಣನ ಆಸೆಯ ಜೊತೆಗೆ ನೀನು ಸೈನ್ಯಕ್ಕೆ ಹೋದರೆ ಈ ಊರಿಗೆ ಗೌರವ ಸಿಕ್ಕಂತಾಗುತ್ತದೆ. ಅಣ್ಣ, ಈ ಗೌರವ ತರೋ ಹೆಣ್ಣು ನಾನಾಗಿ ಬಾಳುತ್ತೇನೆ ಅಣ್ಣ. ಈ ಸಮಾಜದಲ್ಲಿ ದೇಶ ಸೇವೆ ಮಾಡಿ ಋಣವನ್ನು ತೀರಿಸಲು ಯಾವ ರೀತಿಯಲ್ಲೂ ಸಾಧ್ಯವಿಲ್ಲಣ್ಣ, ಸಾಧ್ಯವೇ ಇಲ್ಲ. ಅದಕ್ಕೆ ತಂಗಿ, ನಾನು ಭೂತಾಯಿಯನ್ನು ಆಯ್ಕೆ ಮಾಡಿಕೊಂಡು ನಿರಂತರವಾಗಿ ಬೆವರು ಸುರಿಸಿ ದುಡಿಯುತ್ತಿರುವುದು. ಈ ಭೂತಾಯಿಯಿಂದಲೇ ನಾವು ಇಷ್ಟು ದೊಡ್ಡ ಶ್ರೀಮಂತರಾಗಿರುವುದು. ಯಾರು ಕೈ ಬಿಟ್ಟರೂ ಈ ಭೂತಾಯಿ ಮಾತ್ರ ಕೈ ಬಿಡಲಾರಮ್ಮ. ಹೌದಣ್ಣ,
ಯಾರು ಯಾಕೆನ 9 ತಿಂಗಳು ಹೊಟ್ಟೆಲಿ ಹುಟ್ಟಿ ತಾಯಿ ಮಗಳನ್ನ ಜೋಪಾನ ಮಾಡುವ ಆ ತಾಯಿನೇ 9 ತಿಂಗಳಾದ ಮೇಲೆ ಮಗಳನ್ನು ಹೊರಗೆ ಹಾಕುತ್ತಾಳೆ. ಆದ್ರೆ ಈ ಭೂತಾಯಿ ಕೈ ಬಿಡಲು ಸಾಧ್ಯವಿಲ್ಲನ. ನಾವು ಸತ್ತ ಮೇಲೆ ನಾವು ಹುಟ್ಟಿದಾಗ ನಮ್ಮ ಬಾರನ್ನು ಹೊತ್ತು ಸಾಕಸ ಈ ಭೂತಾಯಿ ಆಗಿರುವಾಗ ನಮ್ಮನ್ನು ಕೈ ಬಿಡಲು ಸಾಧ್ಯವೇ ಇಲ್ಲ. ಈ ತಾಯಿ ಋಣ ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲನ, ಸಾಧ್ಯವಿಲ್ಲ. ಸಾಧ್ಯವಿರೋದು ಒಬ್ಬ ಅಂದ್ರೆ ಇಬ್ಬರಿಗೆ ಮಾತ್ರನ. ದೇಶ ಕಾಯುವ ಸೈನಿಕನಿಗೆ, ಇನ್ನು ಹೊಲದಲ್ಲಿ ದುಡಿತಾನಲ್ಲ ರೈತನಿಗೆ, ಅವನಿಗೆ ಮಾತ್ರ ಸಾಧ್ಯವನ್ನ ಈ ಭೂತಾಯಿ ಋಣ ತೀರಿಸಲು. ತಂಗಿ ಅದೇ ಹೇಳಮ್ಮ, ತಮ್ಮ ಎಲ್ಲಿ ಹೋಗಿದ್ದಾನೆ ಕಾಣಿಸ್ತಾ ಇಲ್ಲ. ಅಣ್ಣ, ಸೂರ್ಯನ ಬಗ್ಗೆ ನೀನ್ ಯಾಕೆ ವಿಚಾರ ಮಾಡ್ತೀಯ? ಆದಷ್ಟು ಬೇಗ ಬಂದೇ ಬರ್ತಾನೆ. ಅವ್ನು ಎಲ್ಲಿಗೆ ಹೋಗ್ತಾನೆ? ಬರೀ ಅವನು ಚಿಂತನೆ ಮಾಡ್ತಿರ್ತೇವೆ ಹೇಗೋ ಅಣ್ಣ. ನನಗೆ ಮಾತ್ರ ತುಂಬಾ ವೇಳಾಗಿದೆ, ಕಾಲೇಜಿಗೆ ಹೋಗ್ಬೇಕಲ್ಲ ನಾನು. ತಂಗಿ ಇರಲಿ, ಸೂರ್ಯನು ಬರುವ ವೇಳೆ ಆಯ್ತು, ಬರಲಿ. ಇಬ್ಬರಿಗೂ ರಕ್ಷಾಬಂಧನ ಕಟ್ಟುವಂತೆ. ಸರಿ ಅಣ್ಣ, ಇಬ್ಬರು ಬಂದ್ಮೇಲೆ ನಾನು ಬಂದೇ ಬಿಟ್ಟ ನೋಡಮ್ಮ. ಅಣ್ಣ ತಂಗಿ ಎಷ್ಟು ಸಂತೋಷವಾಗಿದ್ದೀರಿ. ಏನಾದರೂ ಮನೆಯಲ್ಲಿ ವಿಶೇಷ ಇದೆಯಮ್ಮ? ಹೌದಣ್ಣ, ಇನ್ನು ರಕ್ಷಾಬಂಧನ ಅಲ್ವೇ? ನಿಮ್ಮಿಬ್ಬರಿಗೆ ರಾಖಿ ಕಟ್ಟಬೇಕಂತ ನಿಂದಾರಿನೇ ಕಾಯ್ತಾ ನಿಂತಿರುವೇನ ನಾನು. ಇವತ್ತು ರಕ್ಷಾಬಂಧನವೇ? ಹೌದಣ್ಣ. ನಮ್ಗೆ ಗೊತ್ತೇ ಇಲ್ಲ ನೋಡಮ್ಮ. ಸರಿ ಬಾಳಣ್ಣ. ಬಾ ತಂಗಿ. ಅಣ್ಣ ಬಾಣ ನೀನು. ಸಂಭ್ರಮದಲ್ಲಿ ಎಲ್ಲರೂ ಸೇರಿ ಹಾಡಿಕೊಂಡೇನವೆ. ತಡಿಯಮ್ಮ, ನಿನಗೋಸ್ಕರ ನಾನು ಅರ್ಧ ತೊಲಿ ಬಂಗಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ತೆಗೆದುಕೊಳ್ಳಮ್ಮ ಈ ಅಣ್ಣನ ಕಾಣಿಕೆಯನ್ನು. Jai
ನಡೀರಣ್ಣ, ಇದೇ ಸಂತೋಷಕ್ಕಾಗಿ ಸಿಹಿ ಅಡಿಗೆ ಮಾಡಿಟ್ಟಿದ್ದೇನೆ, ಊಟ ಮಾಡಿರಂತೆ. ನನ್ನದು ಹೊಲದಲ್ಲಿ ಕೆಲಸವಿದೆ, ನಾನು ಹೊರಡುತ್ತೇನೆ. ಹುಷಾರು ತಂಗಿ. ಸರಿ ಅಣ್ಣ. ಸರಿ ತಂಗಿ, ನಾವು ಹೋಗಿ ಬಿಡುತ್ತೇವೆ. Thank you.
Something is very, very wrong. ಭಗೀರಥನ ತಪಸ್ಸಿಗೆ ಮೆಚ್ಚಿ ತ್ರಿನೇತ್ರನ ತಲೆ ಹರಿವು ಗಿಳಿದ ಗಂಗಿಯ ಸುತ ಭೀಷ್ಮನ ಹತ್ತ ಮಿತ್ರ ಶೇಖೋನಿಯ ಇನ್ನೊಂದು ಪ್ರತಿಬಿಂಬವೇ ಈ ಮೇಘರಾಜ. ದ್ವಾಪರ ಯುಗದಲ್ಲಿ ಪಾಂಡವ ಕೌರವರ ಮೋಜಿನ ಜೂಜಾಟದ ಮಧ್ಯದಲ್ಲಿ ಶೇಖೋನಿಯ ಕಾರಸ್ಥಾನ ಈ ಕಲಿಯುಗದಲ್ಲಿ ಪ್ರಕಾಶ್ ಪ್ರತಾಪರ ರಾಜಕೀಯತನದ ಮಧ್ಯದಲ್ಲಿ ಈ ಮೇಘರಾಜನ ಮಾಯಾಮೃತ ಅಸ್ತ್ರವನ್ನು ನೋಡಿ ನಿದ್ದಿಗೆಟ್ಟು ಬೆಚ್ಚಿ ಬೀಳುತ್ತದೆ ಈ ದರೆಯ ಜನರ ದರಿದ್ರತನ. ಬಾಯಿ ಮಾತಿನ ಬಲಿದಾಟವನ್ನು ನೋಡಿದರೆ ಬೆಳಕರಿಗೆ ಮಾತ್ರ ರೋಷ. ಈ ಮೇಘರಾಜನ ರಾತ್ರಿ ಆರ್ಭಟವನ್ನು ನೋಡಿದರೆ ನೋಡುಗರ ಜೀವನದ ಪುಟ ಪುಟಗಳಲ್ಲ. ಹಲೋ ಮೇಘರಾಜ್. ಪ್ರಮೀಳಾ, ವೆಲ್ಕಮ್ ಪ್ರಬಲ, ವೆಲ್ಕಮ್. ಇಷ್ಟೊತ್ತು ನಿನ್ನ ಕಾಯ್ತಾ ಇದ್ದೆ. ಅಲ್ಲ ಮೇಘರಾಜ್, ನನ್ನನ್ನು ಇಷ್ಟೊಂದು ಅವಸರದಿಂದ ಕರೆಸಿದ ಕಾರಣ ಏನಂತ ಕೇಳಬಹುದಾ? ನೀವು ಕೇಳೋದಕ್ಕಿಂತ ಮುಂಚೆ ನಾನೇ ಹೇಳುತ್ತೇನೆ. ಇಟ್ಟ ನಂಟಿನ ಗಂಟು ಮುಚ್ಚದೆ ನನ್ನ ಬಸ್ತಿಗೆ ಎಂದಿರುವ ನನ್ನ ಮುಂಬಾಳಿನ ಛಲಗಾತಿ ಏನೆಂದರೆ ಅದು ನೀನೇ. ನನ್ನನ್ನು ಅಟ್ಟಕ್ಕೇರಿಸಿದ್ದು ಸಾಕು, ಅದೇನಂತ ಹೇಳ್ಬಾರ್ದೇನ ರಾಜ? ಈ ಮೇಘರಾಜನ ಪ್ರೇಮ ಸಿಕ್ಕಿ ಆಗಿರೋ ನನ್ನದೊಂದು ಕೋರಿಕೆಯನ್ನು ಈಡೇರಿಸಲು ಹಿಂಜರಿದಿಲ್ಲ ತಾನೆ? ಎಲ್ಲಾದ್ರೂ ಉಂಟೆ ನೋಡಿ, ನನ್ನ ಪ್ರಾಣವನ್ನು ಪಣಕ್ಕಿಟ್ಟಾದ್ರೂ ನೀವು ಹೇಳ್ತಿರುವ ಈ ನಿಮ್ಮ ಕೋರಿಕೆಯನ್ನು ಈಡೇರಿಸ್ತೀನಿ ನನ್ನ ರಾಜ. ಇಲ್ಲದ ವಿಷಯವನ್ನು ಕದ್ದು ಹೇಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಇರುವುದನ್ನೇ ನೇರವಾಗಿ ಹೇಳ್ತೇನೆ, ಕೇಳ್ತೇನೆ. ಕೇವಲ 4 ಎಕರೆ ಜಮೀನಿನ ಸಲುವಾಗಿ ನಗು ನಗುತ್ತಾ ಸುಖವಾಗಿದ್ದ ನನ್ನ ಎತ್ತವರನ್ನು ಕೊಲೆ ಮಾಡಿ ನನ್ನನ್ನು ಬೀಪಾಲು ಮಾಡಿ ಈಗ ಆ ಮಾಲಿನಲ್ಲಿ ಕುಳಿತುಕೊಂಡು ಗರ್ವದಿಂದ ಮೆಚ್ಚುವ ಪ್ರತಾಪನ 4 ಎಕರೆ ಜಮೀನಿಗೆ ಬೆಳೆಸಿ ಅಪ್ಪನಿಂದ ಬಂದ ಈ ಉಗ್ರ ವಜ್ರನಕ್ಕೆ ಕಣ್ಣಿಗೆ ಕಾರಾಗಿ ನೀರಾಗಿ ಹೋಗಬೇಕು. ಈಗ ಈ ಮೇಘರಾಜನಾಟ ನಿನ್ನ ಒಪ್ಪಿಗೆ ಇದೆ ತಾನೆ? ಯಾಕೆ ಈ ರೀತಿ ಮಾತನಾಡ್ತೀರಾ? ನನ್ನನ್ನೆಲ್ಲ ಒಗಟಿನ ಮಾತನ್ನು ಮೀರೋದುಂಟೆ, ಆದರೆ ಎಂಬ ಅನುಮಾನದ ಮಾತೇಕೆ? ಅದೇನೆಂದು ಹೇಳಬಾರದೆ? ಏನಿಲ್ಲ ನನ್ನ ರಾಜ, ಆದ್ರೇನ್ ಮಾಡುದು? ಆ ಪ್ರತಾಪ್ನನ್ನು ಹೇಗೆ ಸೇರ್ಬೇಕು ಅಂತ ವಿಚಾರ ಮಾಡ್ತಿದ್ದೆ ಅಷ್ಟೇ. ಪ್ರಮೀಳಾ, ಹೆಣ್ಣಿನ ಮಾಯದಾಟಕ್ಕೆ ಮನ ಸೋಲದ ಗಂಡಸು ಯಾವನಿದ್ದಾನೆ ಈ ಜಗತ್ತಿನಲ್ಲಿ? ಅದಕ್ಕಾಗಿ ಹೇಳ್ತೀನಿ, ಅವನೊಂದಿಗೆ ಪ್ರೇಮದ ನಟನೆ ಮಾಡಿದರೆ ಸಾಕು, ಅವನೇ ಒಲಿಯುತ್ತಾನೆ. ನನ್ನ ಪ್ರೇಮದ ಜಾಲಕ್ಕೆ ಅವನು ಸಿಲುಕಬಹುದೇ? ಪ್ರಮೀಳಾ, ಇಲ್ಲ ಸಲ್ಲದ ವಿಷಯವನ್ನು ಕದ್ದು ಹೇಳಿದರೆ ಕದ್ದು ಕೇಳುವ ಕಿವಿಗಳೇ ನಂಬುದಿರ್ತೀವಿ. ತಾಳಕ್ಕೆ ತಕ್ಕಂತೆ ಗೆಜ್ಜೆ ಕುಣಿಸಿದ್ದರು, ತಾಳಕ್ಕೆ ತಕ್ಕಂತೆ ಗೆಜ್ಜೆ ಕುಣಿಸಲೇ. ಆಯ್ತು ಪ್ರತಾಪ್, ನೀನು ಹೇಳ್ದಾಗೆ ನೋಡು, ನೀನು ಹೇಳ್ದಾಗೆ ಆ ಪ್ರತಾಪ್ನ ಸ್ನೇಹವನ್ನು ಮಾಡ್ತೇನೆ ನಾನು. ಆಯ್ತು ನನ್ನ ರಜಾ, ನಾನೀಗ ಬರಲಿ. ಇಲ್ಲ ಪ್ರಮೀಳಾ, ಬರೀ ಬಿಸ್ನೆಸ್ ವಿಷಯ ಮುಗಿಸಿ ಹೊರಟಾನೆ. ಈ ಮೇಘರಾಜನ ಮನ ತಣಿಸಿದ್ರೆ
ನನ್ನ ಪ್ರೇಮ ವ್ಯಕ್ತಿ ನೀನಾಗಿರುವಾಗ ಹಾಗೆ ಹೋದರೆ ಹೇಗೆ ಸುರಿಸಬಾರದೆ ಒಂದು ಸೌಂದರ್ಯದ ಸುಖದಾರಿ. ಅಯ್ಯೋ ಸಾರಿ ಮೇಘರಾಜ್, ನಾನು ಬೇಕು ಅಂತ ಹಾಗೆ ಹೊಡ್ತಿರ್ಲಿಲ್ಲ. ಆದ್ರೆ ಏನು ಮಾಡೋದು, ಈ ರಾಜ ನನ್ನ ಪಕ್ಕದಲ್ಲಿ ಇರುವಾಗ ಬಿಟ್ಟು ಹೋಗಲು ನನಗೂ ಕೂಡ ಮನಸ್ಸಾಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಕೈ ಹಿಡಿದು ಹಾಡಬೇಕೆಂಬುದೇ ನನ್ನ ಆಸೆ ಆಗಿದೆ. ನನ್ನ ರಾಜನ ಮನಸ್ಸನ್ನು ತೃಪ್ತಿಗೊಳಿಸಿದ್ದೇನೆ. ಈಗಲಾದ್ರೂ ನಾನಿನ್ನು ಬರಲೇ? ಹಾ ಸರಿ, ಹೋಗಿ ಬಾ ರಾಣಿ. ಬಾಯ್ ಬಾಯ್ ಮೇಘರಾಜ್. ಇನ್ನು ಮುಂದೆ ನಿನ್ನ ಬಾಯಿಗೆ ಹೋಗುತ್ತಿದೆ ಪ್ರತಾಪ, ನಾನು ಬೀಸಿರುವ ಮಾಯಾಜಾಲದಲ್ಲಿ ನಿನ್ನ ಮನ ಸಿಕ್ಕಿಕೊಂಡು ಸೋಲಬೇಕು. ಆ ಮಾಯಾಜಾಲಕ್ಕೆ ನನಗೆ ನೀನಾಗೆ ಬಂದು ಈ ಮೇಘರಾಜನ ಸ್ನೇಹಕ್ಕೆ ನೀನೇ ಮುಂದಾಗಬೇಕು.
ವೇಗವಾಗಿ ಹೊರತಿರುವ ಈ ಮೇಘರಾಜನ ರಭಸಕ್ಕೆ ಈ ಗಗನಗಳೇ ತತ್ತರಿಸಿ ಹೋಗುತ್ತವೆ. ನಿನಗೇನಿದೆ ಗೊತ್ತುಕೊಳ್ಳಿ. ಬೀಸುವ ಗಾಳಿಗೆ ಬೆನ್ನು ಮಾಡಿ ದಾರಿ ತಪ್ಪಿ ಓಡಿದರೆ ರಭಸ ಹೆಚ್ಚಾಗಬಹುದು ಹೊರತು ನೆನೆಸಿಗಲಾರದು. ರಭಸವಾಗಿ ನೋಡ್ತಿರೋ ಈ ಮೇಘರಾಜನ ದಿಕ್ಕನ್ನು ಬದಲಾಯಿಸಲು ಬಂದಿರುವ ಯಾರು ನೀನು? ಗಂಡು ಬೇರುಂಡೆ ಎಂಬ ರಾಜ್ಯದ ಲಾಂಛನವಂತ ಕರ್ನಾಟಕದ ಮಣ್ಣಿನ ಮಗ ಈ ಕುಬೇರ. ಮಣ್ಣಿನ ಮಗನಾಗಲಿ ಮಗು ತರ ಹಾಲು ಕುಡಿದು ಆಟ ಆಡುವುದನ್ನು ಬಿಟ್ಟು ಈ ಮೃಗವನ್ನು ಕಡೆಕಲು ಬಂದಿರುವುದು ಏತಕ್ಕೆ? ಅಂಕು ಟೊಂಕಿನ ಬಾಲಕ್ಕೆ ಬೆಂಕಿ ಹಚ್ಚಿ ಬೆಳಕಾಗದೊಳಗೆ ಮಚಾಣ ಶಾಸಕ್ಕೆ ಬಂದಿದ್ದೇನೆ. ಈ ಗಂಡು ಮೆಟ್ಟಿನ ರೋಷದಲ್ಲಿ ಈ ಸೂರ್ಯ ಆ ಸ್ಮಶಾನದಲ್ಲೇ ಮನೆ ಕಟ್ಟಿ ಒಂದು ಹೆಣಗಳನ್ನು ಲೆಕ್ಕ ಹಾಕುವ ಹರಿಶ್ಚಂದ್ರನೇ ಧೂಳಿಪಟ ಮಾಡಿದ ವಿಶ್ವಾಮಿತ್ರನ ಕೋಲಾದವನ ಇವನು. ಒಬ್ಬನೇ ಮಾತು ಬಳಸದೆ ರೈತ ನಿನ್ನ ಗೊತ್ತು ಬೆದರಿಕೆ ಎದುರಿ ಓಡೋಗು. ನಾನೇನು ನಿನ್ನ ಹಾಗೆ 16 ಜನ ರಕ್ತಕ್ಕೆ ಹುಟ್ಟಿದೆ. ಎಲ್ಲಿಂದಲೂ ಓಡಿ ಬಂದು ಅಮಾಯಕರ ಮೆಟ್ಟಿಸಿ ಬಿಟ್ಟಿ ಕೂಳು ತಿನ್ನುವ ಯಾರ್ಯಾರ ಗಂಡು ಮೆಟ್ಟಿನ ನಾಡಿನಲ್ಲಿ ನಿನ್ನಂತ ಪುಂಡರಿಗೆಲ್ಲ ಗುಂಡು ಹೊಡೆದಂತ ಮಾತನಾಡಿ. ಲೇ ಸೂರ್ಯ, ನೀನ್ ಯಾವ ಕಿಡಿಯಾದರೆ ನನಗೇನು? ಮಾತಿಗೆ ಮಾತು ಬೆಳೆಸಿ ನನ್ನ ಕೋಪವನ್ನು ನೆತ್ತಿಗೆ ಏರಿಸಿಕೊಂಡು ಮೊಳಗಿರುವ ಕಾಳಿಂಗ ಸರ್ಪದ ಎಡೆಯನ್ನು ಮುಟ್ಟಿ ಸಾವನ್ನು ಸರಿಯಾಗಿ ಕರೆಯಬೇಡ. ಮೊಡಲಿಗಿಂತಲೂ ಮಿಗಿಲಾದ ಅಸ್ತ್ರನ ಹೊಂದಿವೆ ಈ ತ್ರಿವಿಕ್ರಮನ ಕೆಂಗಣ್ಣಿಗೆ ಹುಟ್ಟು ಬೂದಿಯಾಗದೆ ಹೋರಾಟ ಈ ಜಗತ್ತಿನಲ್ಲಿ ಯಾವ ಶಕ್ತಿಗಿಲ್ಲ ಅಂತ ಅದ್ಭುತ ಶಕ್ತಿ ಹೊಂದಿರುವ ಈ ಭಾರತದ ಇನ್ನೊಂದು ಪ್ರತಿರೂಪವೇ ಈ ಸೂರ್ಯ. ಹೇ ಮೇಘರಾಜ್, ದಾರಿ ತಪ್ಪಿ ಕನ್ನಡ ಮಣ್ಣಿನಲ್ಲಿ ಕಾಲಿಟ್ಟಿದ್ದೀಯ. ಈ ಕಾಲು ಕತ್ತರಿಸೋಕ್ಕಿಂತ ಮೊದಲ ಎಚ್ಚರಿಸಿ ಹೋಗಿದ್ದಾರೆ. ಹೊರಟು ಹೋಗೋ ಎಲ್ಲಿಂದ. ಲೇ ಸೂರ್ಯ, ಮಾತುಗೊಮ್ಮೆ ಕನ್ನಡ ಮಣ್ಣು ಎನ್ನುತ್ತಿರುವಲ್ಲ. ಏನಿದೆ ಈ ನಿನ್ನ ಹಾಳು ಮಣ್ಣಿನಲ್ಲಿ? ನಿನಗೇನು ಗೊತ್ತಿದೆ ಈ ಮಣ್ಣಿನ ಮಹಿಮೆ? ಮಣ್ಣಿನ ಬೇರೆ ಹರಿರಾಯನ ತೋಳುಗಳು ಬೆಳೆದಿದ್ದು ಏ ಮಣ್ಣಿನಲ್ಲಿ.
ನಾನು ಈ ಊರಿಗೆ ಕಾಲಿಟ್ಟ ಮೊದಲ ದಿನವೇ ನನ್ನೆದುರು ತಪ್ಪು ದಾರಿ ತಿಳಿದು ತಪ್ಪು ಮಾಡಿದೆ. ಈ ಶೇಡಿನ ಪ್ರತಿಕಾರದ ಪಳೆಯ ತಾಂಡವ ನಿನಗೆ ಮುಂದೆ ಕಾದಿದೆ. रात्र में चंद्रदेव आता है, जब मुझे सो चाबी न हो, जब मेघराज आता है। ಇದೇ ಮುಂಬೆಳಗು ಹರಿಯೋದ್ರೊಳಗೆ ನಿನ್ನ ವಿಷದ ಬೇರ ಸಮೇತ ನಿನ್ನ ಪುಟವನ್ನ ದೂರಗೊಳಿಸುವುದಿದ್ದರೆ ಚಂಡಕಾಲ ಗಂಡೋಲಿಗಳ ಗಂಡಿನ ರಾಜನಲ್ಲ. ಗುಡ್ ಬಾಯ್. ನಿನ್ನ ಮುಂದೆ ನೋಡಿ ಈ ಸೂರ್ಯನ ಆರ್ಭಟ. ಲಂಗಾದ ಒಣಗ ಮತ್ತ ಇಂಥವಾದ್ರೆ ನಮ್ಮ ಬರೋಬ್ಬರಿ ಹಾಕೊಂಡಲ್ಲ ಮಗ. ಈಗ ನಾ ಎಬ್ಬಸ್ತೀನಿ ನೋಡು. ಎಬ್ಬಸ್ಲೆ ಮಸ್ತಿ ಸುಟ್ಟ ಮಾಡಿ ತಂಡ ನಿಂತು ನನ್ನ ತಂಡೆ ನೀ ಬಿಡಿಸ್ತಿ, ನಿನ್ನ ತಿಂಡಿ ಬಿಡಿಸಿ ನಾ ಹೋಗ್ತೀನಿ ಅವತ್ತೆ. ಹಂಗಂದ್ರೆ ನಡಬೂರಾಗ
ನಮ್ಮ ಸಂಘದವ್ರು ಬೈತಾರೆ ಯಾಕಂದ್ರೆ ಈಗ ಒತ್ತಾಗೈತಿ ಎಬ್ಸೆ ಅಲ್ಲೇ ಹೋದ್ಸಲ ಎಬ್ಸಿದ್ನಲ್ಲ ನೀ ಮಕ್ಕೊಂಡೆ ಅಂತ ಹೇಳಿ ನಾ ಎಬ್ಸ್ತೇನೆ ಏ, ಏನು ಮತ್ತೆ ಎಲ್ಲರೂ ಬೇಡ ಅನ್ನಕತ್ತಾರ ಇಲ್ಲಿ ಇನ್ನೊಂದು ನಾನು ಹೋಗ್ತೀನಿ ಮಾಮ ಲಾಸ್ಟ್ ನೀ ಸತ್ತಿ ಬಂತಲ್ಲೇ ಇವ ಟಿಕಸ್ ನೋಡ್ರಿ ಮಾಡ್ಬಾರ್ದ್ರಿ ಅಪ್ಪ ಮಾಡ್ಬಾರ್ದು ಈ ಮೇಸ್ತ್ರಿ ಕೆಲಸ ಅಂಕರ್ ಮಾಡ್ಬಾರ್ದು ಆದ್ರೆ ಈ ಟ್ಯಾಕ್ಟ್ರಿ ರಿಪೇರಿ ಕೆಲಸ ಮಾಡಕ ಹೋಗ್ಬಾರ್ದ್ರಿ ಯಾಕಂದ್ರ ಇವ ನಮ್ಮ ಮುತ್ಯ ಬರ್ತಾನ ತಾನು ಪೋಯ್ ಬಿಡ್ಕೊಂಡ್ ಅಣ್ಣ ನಂದ ಯಾರು ಸುಮ್ಕ ಸೊರಾಕತ್ತೈತಿ ಅಂತಾನ ಮತ್ತೊಬ್ಬ ಬರ್ತಾನ ತಾನು ಪೋಯ್ ಬಿಡ್ಕೊಂಡ ರೇ ಮೇಸ್ತ್ರಿ ನಂದು ಯಾಕ ಸುಮ್ಕ ಸಿಡಿಯಕತ್ತೈತಿ ಅಂತಾನ ಇವ ಭೀಮ್ ನೋಡಿ ಇಂಥ ಗಾಡಿ ಕಟ್ಕೊಳ್ಸಾನ ಅವ್ನು ಕೂಂಡ್ಯಾರ್ದಾರ ಗತಿ ಹೋದ್ರತ್ತಲ್ಲ ಇಂಥ ಮಡ್ಕೊಂಬ ಅಂತಾನ ಸಂತೆಗತ್ರಿ ನಮ್ಮ ಬಳೆವು ಈ ಗಾಡಿ ಹಳೇದಾದಂಗಲ್ಲ ವರ್ಕ್ ಜಾಸ್ತಿ ಮಾಡ್ದಂಗಲ್ಲ ಅಲ್ಲಿ ಸೋರುತ್ತ ಇಲ್ಲಿ ಸಿಡಿತೈತಿ ಇದು ಕಾಮನ್ ಆದ ವಿಚಾರ ಬಿಡ್ರಿ ಅದ್ರಾಗ ನಮ್ಮ ಹತ್ರ ಸಿಗಲ್ಲ ಒರಿಜಿನಲ್ ಅಂತ ಹೇಳಿ ನಮ್ಮ ಹತ್ರನ ಹಾಕಿಸ್ತಾರ ಅದ್ ಸರಿ ರೊಕ್ಕ ಕೊಡಂಗಿಲ್ರಿ ರೊಕ್ಕ ಇಲ್ದ ನಾ ಎಲ್ಲ ಹಾಕಿ ಒಳ್ಳೆ ಬಲೆ ಬೇಕಂಗಿದ್ದಾವ ದುರ್ಗಮ್ಮ ಕಡ್ಡಿ ಆದಂಗಾಗೀನಿ ಅಲ್ಲ ಇಲ್ಲಿ ಯಾವಾಗ ಒಳ್ಳೆ ಫಿಗರ್ ಬಗಲ ಪುಟ್ಟಿ ಹಿಡ್ಕೊಂಡ್ ಏನೋ ವ್ಯಾಪಾರಕ್ಕೆ ನಿಂತ ಕಾಣತ್ತ ಒಬ್ಬಕ್ಕೆ ನಿಂತಾಳ ಹೆಂಗಾರ ಮಾಡಿ ಪಡಸ್ಗಳೇಬೇಕ ಮತ್ತಿಂತ ಜಾನ್ ಸಿಗಂಗಿಲ್ಲ ಹಂಗ ಏನ ಹುಡುಗಿ ಒಳಗಿರೋದ ಗಾಡಿ ಬಾಳ ಬರಸ್ ಐತ್ರಿ ಹೌದು ಕೌಜ್ಗ ನಮ್ಮ ವ್ಯಾಪಾರ ಮುಂದೆ ಬಾಳ ಬರಸ್ ಆಗತ್ತೇನೆ ಯಾಕಲ ಆ ಮಾನ್ಗೇಡಿ ಹಳೆ ಮಾನ್ಗೇಡಿ ಅಲ್ಲ ದಾರಾಗ ನಿಂತು ಹೆಣ್ಣ ಮಕ್ಕಳಿಗೆ ಒಳಗೆ ಏನ್ ಇಟ್ಕೊಂಡಿದ್ದು ಕೇಳ್ತೀಯ ಯಾಕೋ ಮೈ ಸಣ್ಣ ಕಡೆ ನಿಂತು ಇದೆಷ್ಟು ಬಾಯ್ ಬಡಿಕೆ ಅದಳಪ್ಪ ನಾವು ಸ್ವಲ್ಪ ಚಾರ್ಜ್ ಆಗಿ ನಿಂದಿರ್ಬೇಕು ಪುಂಗಿ ನೋಡಿರೇನ್ರಿ ಏ ನಾನೇನ್ ಕೇಳಿನಂತ ಒಂದ್ ನಮ್ಮನೆ ಕೋಳಿ ಕೋರ್ರ ಅಂತ ಒದ್ರದಂಗ ಒದ್ರಕತ್ತಿಯಲ್ಲ ನಾನ್ ಕೇಳಿರೋದು ನಿನ್ ಪುಟಿ ಒಳಗೆ ಏನೈತಿ ಅಂತ ಮತ್ತ ನಿಂಗ ಪಟ್ಟ ಕೇಳಿದೆಪ್ಪ ಅಂದ್ರ ಸಟ್ಟ ಕಟ್ಟ ಮಾಡಿ ಹೇಳ್ಬಿಡ್ತಿದ್ದೆ ನಾನು ನೋಡ ನನ್ನ ಹೆಸರು ಬಾಯ ಬಡಿಕೆ ಎಲ್ಲ ಮತ್ತಿನ್ನೇನು ನನ್ನ ಹೆಸರು ಬಾಳ ನುಲಿಬೇಡ ತಂಡಿಗಾಲ ಅದ ತಿಂಡಿದಲ್ಲಿ ಮಾಡಕತ್ತೀನಿ ನಾನು ಇಲ್ಲಾಂದ್ರೆ ನಾ ಯಾಕೆ ಮಾಡ್ತಿದ್ದೆ ನೋಡಿಲಿ ಎಲ್ಲರೂ ಸೂಟ್ರ ಹಾಕ್ಯಂಬಂದ್ ಕುಂತಾರ ಕಡೆ ಎಲ್ಲರೂ ಬಿಚ್ಕೊಂಡ್ರಬೇಕು ಹಂಗ್ ಮಾಡ್ತಾರೆ ಈಗ ನನ್ನ ಹೆಸರು ನನ್ನ ಹೆಸರು ನೀ ಬಿದ್ದಿದ್ದ ಮಕ್ಕಳಲ್ಲಿ ನನ್ನ ಹೆಸರು ರಕ್ಕು ಅಂತ ನೋಡಿಲ್ಲ ನಾನು ಕೂತೊಳಗೆ ವ್ಯಾಪಾರ ಮಾಡ್ತೀನಿ ನಾ ಏನ ರುಕ್ಕೋನ ರುಕ್ಕೋ ನೀನೇ ಈ ಗೋಪಿಗೆ ಪಕ್ಕ ಏನಂದಿ ಏನಿಲ್ಲ ಅವಳಿಗೆ ನೀನು ಹೊಡ ಏನ ಹಸಿ ಅದಾವ ಏನ ಬಿಸಿ ಅದಾವ ಅಂತ ಕೇಳಿದೆ ಅಯ್ಯಯ್ಯೋ ಅಲ್ಲ ಬಿಸಿ 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 ಹೊಡ ಈಗ ತರುವ ಈಗ ತಂದೀನಿ ಅದ್ರಾಗ ಇನ್ನೂ ಯಾರು ಕೈ ಸಹಿತ ಹಾಕಿಲ್ಲ ನೀ ವ್ಯಾಪಾರ ಮಾಡೋದಿತ್ತಂದ್ರೆ ವ್ಯಾಪಾರ ಮಾಡು ಇಲ್ಲಾಂದ್ರೆ ಸರಿ ಅವನು ಕಂಟಿನ ಆಟ ಮಾಡಿ ಜೋರ್ ಏ ನಿಂತಾರನಿಲ್ಲ ನನ್ನ ರೊಕ್ಕ ಬರೇ ನಿನ್ನ ಹೆಸರು ಹೇಳಿ ಹಂಗ ಹೊಂಟಿಲ್ಲ ನನ್ನ ಹೆಸರು ಕೇಳಂಗಿಲ್ಲ ನಮ್ಮ ಮಾಮಂದೆ ಅಯ್ಯಯ್ಯೋ ನಮ್ಮ ಮಾಮ ಹೊರಗೆ ಬರ್ತಿದ್ ನಾ ಹೆಂಗನ್ನ ನೀನು ನನ್ನ ಹೊಡ ತಗೊಂಡಿಲ್ಲ ಅಂದಮೇಲೆ ನಿನ್ನ ಹೆಸರು ತಗೊಂಡ ನಾ ಏ ರೊಕ್ಕ ನಾನು ಬಂದಿರೋದು ನಿಂದ್ರಾಗ ಅಲ್ಲ ನಿಂತು ತೊಡಿ ಕೈ ಹಾಕಾಕ ಈಗ ಸ್ವಲ್ಪ ಎತ್ತಿ ತೋರಿಸ್ತೀಯನ ನೋಡ ಹಾವಾದ್ರೂ ಕಚ್ಚಬಾರ್ದ ಚೋಳಾದ್ರೂ
ಬಗ್ಗಂಗಿಲ್ಲ. ಹಳೆ ಪುರುಷ ಅಲ್ಲ ನಡು ಬೀದಿಯಾಗ ಒಂದು ಹೆಣ್ಣು ಸಿಕ್ಕಿತ್ತು ಅಂತ ಹೇಳಿ ವ್ಯಕ್ತಿ ತೋರಿಸುತ್ತೆ ಅಯ್ಯೋ ನಿನ್ನ ಕಬ್ರಿಗೇಡಿ ನಾವೇನ್ ನಿನ್ ಪುಟ್ಟಿ ಮ್ಯಾಗಿಂದ ಅರ್ಬಿಯಪ್ಪ ಅಂತ ಹಿಂಗ ನನಗೆ ಮತ್ತೆ ಹೆಂಗ್ ಮಾಡಿದ್ ಗಾರೆ ತಕೊಂಡಿದ್ದೇನೆ ನನಗೀಗ ಅದನ್ನ ಅಯ್ಯಪ್ಪ ಅದನ್ನೇ ತೆತ್ತ ಹಿಂಗಾಗೇನೆ ಮತ್ ಪಿಕಪ್ ಮಾಡ್ಕೋಬೇಕು ಏನ್ರ ಮಾಡಿ ಹೊಸ ವರ್ಷ ಐತಿ ಜಾಲಿ ಜಾಲಿ ಎಲ್ಲ ಎಲ್ಲ ಖಾಲಿ 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 ಆಗಿ ಹಿಂಗಾಗಿನಿ ಈಗ ಮತ್ತೆ ಅದನ್ನ ಏನ್ ನೋಡ ದೋಸ್ತ ಎತ್ತಿ ತೋರಿಸ್ತೀನಿ ತೋರ್ಸಿದ ಮೇಲೆ ಅದು ಹಂಗೈತಿ ಇದು ಹಿಂಗೈತಿ ನಾವಲ್ಲೇನಬಾರ್ದು ಸರಿ ಎಲ್ಲಾನು ಏ ಸರಿ ಮೊದ್ಲು ಎತ್ತರ ತೋರ್ಸ ತೋರ್ಸ್ಬೇಕಂತ ತೋರಿಸ್ಲೆ ಲಬಸ ಲಬಸ ಉಸಳಿ ನಡಕ ಕುಂತ ಅವ್ರಿಗೆ ಗೊತ್ತೈತಿ ಇವ ಬಾಳ ಉಡಾಸುಳೆ ಮಗ ಅದ ನನ್ನದ ತೋರ್ಸಂತ ನಾವು ತಗೋ ಅಯ್ಯೋ ತೂತಡಿ ಬಾಳ ತೊಳೋದು ಯಾಕ ತೂತ್ ಯಾಕ ಸ್ವಲ್ಪ ನಾ ಹೆಂಗದಿ ನಾ ದೇವ್ ಬಂತಾನೆ ಸರಿ ರೊಕ್ಕ ನಾ ಇನ್ ಬರಲ್ಲ ಕಟ್ಟಿ ಮಾರಿ ಅಲ್ಲ ನಾ ಏನಿನ್ ಜೊತೆ ಹಳ್ತಿ ಹೊಡ್ಯಕ್ ಬಂದಿಲ್ಲ ಓಡಾಡ್ತೀನಿ ಹಂಗ ಹೊಂಟಿಲ್ಲ ರೊಕ್ಕ ರೊಕ್ಕ ಕೊಟ್ಟು ಹೋಗು ರೊಕ್ಕ ಅಷ್ಟಕ್ಕೆ ಯಾಕೆ ಬಾಯ್ ಬಂಬಾಯ್ ಮಾಡ್ತಿದ್ದೆ ನಾನ್ ತಿಂದಿರೋದು ನಿಂದು ಒಂದ್ ತೂತ್ ಹೊಡಿಯಪ್ಪ ಈಗ ನನಗೆ ಗ್ಯಾರೇಜ್ ಕಿಡಪ್ಪ ನಿನಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ಕಳಿಸ್ತೀನಿ ರೊಕ್ಕ ಹೇಗ್ರ ಬಾಯ ಮಣ್ಣು ಹಾಕಿ ಅಲ್ರಿ ಕೂನಿಲ್ಲ ಗುರ್ತಿಲ್ಲ ಹೆಸರು ಗೊತ್ತಿಲ್ಲ ಮತ್ತೆ ಗ್ಯಾರೇಜ್ ಬಾ ಇಲ್ಲ ಸಂಧ್ಯಾಗ ಬಾ ನನಗೆಲ್ಲ ಆಗುದಲ್ಲ ರೊಕ್ಕ ಕೊಟ್ಟು ಹೋಗು ಇಲ್ಲ ನಿನ್ ಹೆಸರು ಹೋಗು ಏ ರೊಕ್ಕ ಇಲ್ಲ ಪಕ್ಕದ ಕುಂಬಾರ್ ಬೈಲಾಗ ಗೋಪಿ ಮೇಸ್ತ್ರಿ ಟ್ಯಾಕ್ಟ್ರಿ ಗ್ಯಾರೇಜ್ ಐತಿ ಅಲ್ಲಿ ಬಂದ ಸಣ್ಣ ಹುಡ್ರನಾರ ಕೇಳ ಇಲ್ಲ ವಯಸ್ಸಿಗೆ ಬಂದ ಮುದುಕರ್ನಾರ ಕೇಳ ಕೈ ಹಿಡ್ಕೊಂಬಂದ ನಾನ್ ಗ್ಯಾರೇಜ್ನಾಗ ಮುಂದೆ ನಿಂದಿರ್ಸ್ತಾರ ಅಷ್ಟು ಫೇಮಸ್ ಅದಾನ ನೀವು ಕೇಳ್ತಿ ಅಲ್ಲ ನನಗೇನೋ ಡೌಟ್ ಅಪ್ಪ ಆತ್ ಬಿಡು ಇವತ್ತು ಸಂಜೆ ಮುಂದೆ ಸೀದಾ ಅಲ್ಲಿಗೆ ಬರ್ತೀನಿ ನಾ ಇನ್ನು ಬರ್ರಿ ಏ ರೊಕ್ಕ ಬರೀ ನನ್ನ ಅಡ್ರೆಸ್ ತಗೊಂಡ್ ಹಂಗ ಹೊಂಟಲ್ಲ ನನಗ ಈ ಮೇಸ್ತ್ರಿ ರಿಪೇರಿ ಕೆಲಸ ಮಾಡಿ ಮಾಡಿ ಮೇಲೆ ಕೆಳಗ ಮೇಲೆ ಕೆಳಗ ತಿರುವಿ ತಿರುವಿ ಮೈಕ ನೋವು ಬಂದೋಗೈತಿ ಸ್ವಲ್ಪ ಧೂಳೆ ಬೀಸಿ ನೋವಾರ ಬಿಡಿಸ್ ಹೋಗಲ್ಲ ನೀ ಅಷ್ಟೇ ಮಾಮ ಮುಂದೆ ಕುಂತ ಅದನ್ನ ಕಾಯಕತ್ತಾರ ಈಗ ಎಬ್ಸನಾಗರ ಅದ್ರಿ ಮಮ್ಮಗಳು ಹೇಳು ಮಾಮ ಇನ್ನೊಂದಿನ ಕಳೆದ್ರೆ ಅವನು ಯಾಸರೆ ಹುಡುಕಿಗೆ ಹೇಳಕತ್ತಿದ್ದೆ ಹಿಂಗೆ ಕಾಟಕತ್ತಾರ ನೋಡು ನೀವು ಆಟ ಬಂದ್ರೆ ಮತ್ತೊಂದು ತಲೆ ಹಾಪಾಗುತ್ತೆ ಇನ್ನು ಒಂದಿನ ಕಳೆದ್ರೆ 2025 ಬಂತ ಮಾಮ ಹೌದು ನೋಡ 2025 ಕಪ್ಪನ ಮಗ ಇಲ್ಲ ಹಾ 25 ಬಂತ ನೋಡು ಈ ಸಲ ಕಪ್ಪ ನಮ್ದ ನಮ್ಮ ಆರ್ಸಿಬಿದ ಜೈ ಆರ್ಸಿಬಿ ಅಡಿ ಒಂದೊಂದು ಮಗಲ್ಲ ಮಗಲ್ಲ ಯಾರ ನನಗಿಲ್ಲ ನಿಮ್ಮ ಪಾದನಲ್ಲ ಯಾರ ವಂಚಿಸಿ ನನಗಿಲ್ಲ
ನನಗಿಲ್ಲ ಸರಿ ರುಕ್ಕೋ ನಾ ಇನ್ ಬರ್ಲಾ ಹೋಗ್ಬರ್ತೀಯ ಚಂದ ಜಾಡಿಸ್ತೀರಿ ನೀವು ಹೋಗ ಮಾಮ ನೀ ಬರ್ತೆ ಹೋಗ್ ನಂದೆ ಸರಿ ನಾ ಬರ್ತೀನಿ ಅಂದಂಗ ತಗೊಂಡ ತಡಿ ತಂಡಿ ಹೋಗ್ಬರ್ತ ಮುರಿತು ಯಪ್ಪ ನಂದು ಮುರಿತು ಇರೋದ ಒಂದಿತ್ರಿ ಅದು ಮುರ್ವತ ಅದರಿ ಸೂಜಿ ಸೂಜಿ ಇರೋದ ಒಂದಿತ್ತ ಅದು ಮುರ್ದತ್ ನೋಡ್ರಿ ಅದು ಮುರ್ದತ ನೋಡ್ರಿ ಬರ್ರಿ ಒಂದೊಂದು ಸೂಜಿ ಮುರ್ದಕ್ಕ ಹಿಂಗ ಮಾಡಕತ್ತ ನೀವ ನಂದು ನಾನು ಎಲ್ಲ ಚೆಲ್ಲಪ್ಪಲ್ಲಿ ಆಗ್ಯಾವ ನಾ ಏನು ಮಾಡ್ಲು ನಾ ಯಾರ ಮುಂದೆ ಹೇಳು ನಾ ಏನು ಮಾಡ್ಲೆ ತಡೀರಿ ತಡ್ಕೋರಿ ಯಾವ ತಿಂಡ ಚೈ ಅಲ್ರಿ ಕೇಳ್ತೇವ ಮಾರ್ರೆ
ಯಾಕೆ ಕಳಕತ್ತೀರಿ ನೀವು? ಏನ್ ನಿಮ್ಮ ತೂತು ವಡಿ ಚೆಲ್ಲಿದ ಕಳಕತ್ತೀರೋ ಇಲ್ಲ ನಮ್ಮ ಸೂಜಿ ಮುರಿಬಾರ್ ಜಾಗದ ಮುರ್ಕೊಂಡು ನೂಗಿ ಹೇಳಕತ್ತೀರೋ? ಎಂತೆಂತ ಸೂಜಿನ ಬಂದ ನಾಟಿಲ್ಲ ಇನ್ನ ನೀನು ಸೂಜಿ ಬಂದ ತೆನಾಗ ನನ್ನ ಒಡವೆಲ್ಲ ಚೆಲ್ಲಪ್ಪಿಲ್ಲ ಅದಕ್ಕೆ ನಾಳ ಕತ್ತಿದ್ದೆ. ಹೋಗಲ್ ಬಿಡ್ರಿ, ಅದಕ್ಕೆ ಯಾಕತ್ತೀರಿ ನೀವು? ಅವನೊಂದ್ ಜೀವನದಾಗ ಮುರಿಯೋದು ಚೆಲ್ಲೋದು ಕಾಮನ್ ಐತೆ ಅಂದಂಗ ನಿಮ್ಮ ಹೆಸರೇನು ಯಾವ್ದು ನಿಮ್ಮೂರ? ನೋಡ್ರಿ ನಮ್ದಿಲ್ಲೇ ಬದಾಮಿ ಅಂತ ಊರು. ಹೌದು. ಇದು ನನ್ನ ಹೆಸರು ಹಾ ರಿಪು ಅಂತ. ಈ ಊರಾಗಿನ ಜಾತ್ರೆ ಇತ್ತಂದಲ್ಲ ಅದಕ್ಕೆ ನಮ್ಮ ಮನ್ಯಾಗ ಹೋಗವ ಆ ಊರಾಗ ಜಾತ್ರೆ ಐತಿ ಒಡ ಮಾಡ್ಕೊಂಬ ಅಂತ ಕಳ್ಸಿದ್ರು. ಈ ಊರಾಗ ನಮ್ಗೊಬ್ಬ ಸ್ವಾದ್ರ ಮಾವದನ ಈ ಊರಾಗ ಇರೋ ಊರಾಗ ಯಾರ್ಲವ ಏನ್ ಕೆಲಸ ಮಾಡ್ತಾನಂತ? ಗೊತ್ತಿಲ್ಲ ನಿಮಗೆ? ಏನ್ ಕೆಲಸ ಮಾಡ್ತಾನ ಹೇಳವ? ನೋಡ್ರಿ ನಮ್ಮ ಅವನ ಹೆಸರು ಕೃಷ್ಣ ಅಂತ ಹೇಳಿ ಅವನ ಅಗದಿ ಬಾರಿ ಸುಂದರ ಲೇಡೀಸ್ ಟೇಲರ್ ಟೇಲರ್. ಹೊಗ್ಗ ಇವನ ಆಪನ ಮಂಜಾಳ ಆಗಲಿ. ನಮ್ಮ ಸ್ವಾಗತಿ ಮಗಳ ರೊಕ್ಕ ಅಂದ್ರೆ ನೀನ ಏನ? ನಾ ಹುಡುಗ ನಿಮ್ಮ ಸೂಪರ್ ಲೇಡೀಸ್ ಟೈಲರ ಕೃಷ್ಣ ಅಂದ್ರ ನೀನು ನಮ್ಮ ಮಾವ ಕೃಷ್ಣನ್. ಹುಡುಗ ನಾನ ನಿಮ್ಮ ಮಾವ. ನೋಡಪ್ಪ ಅಂತ ಎಂತ ಈ ಎಳ್ಳ ಮಸಿ ಕತ್ತಲ್ದಾಗ ನನ್ನ ಕೈಯಾಗ ಸಿಕ್ಕ ನೀನು ಬಾಳೆ ಪಾಡಗೈತಿ. ಹೌದಾ? ಗ್ರಾಚಾರಕ್ಕೆ ಏನಾರ ನನ್ನ ಮಗ ಗೋಪಿಗೆ ಸಿಕ್ಕಿದ್ದೆ ಅಂದ್ರ ಮೈಕ್ ತಿನ್ಮಾಡದನ್ನ ದೂರಿಂದ ಮಾತಾಡಿ ನಿನ್ನ ಕಥೆನ ಮುಗಿಸ್ತಿದ್ದವ. ಹ್ಮ್. ನಡಿ ನಡಿ ಮೊದ್ಲು ಮನೆಗೆ ಹೋಗೋಣ. ತಡಿ ನಡಿ ಸರಿ ಸರಿ. ಇನ್ನೆಲ್ಲ ಮಾತದವ ಹೇಳಿ ಮುಂದೆಲ್ಲ ಮಾಡ್ತೀವಿ. ಮಾಮ ಹಾ ಜಾತ್ರೆ ಮಾಡಿಸ್ತೇವೆ ಮಾಮ ಜಾತ್ರೆ. ಜಾತ್ರೆ ಅಷ್ಟೇ ಯಾಕಲಿ ಅಪ್ಪ. ಈ ಜಾತ್ರೆ ಒಳಗೆ ಈ ಕತ್ತಲ್ದಾಗ ಬೆಳತನ ಜಾಗರಣೆನ ಮಾಡ್ತೀನಿ ಮಾಡ್ತೀನಿ. ಮಾಮ ನೀ ಜಾಗರಣೆ ಮಾಡಿಸ್ತೇನೆ ಹಾ. ಮತ್ತೆ ಚಲೋ ಡ್ರೆಸ್ ಹೊಂದ್ಕೊಡ್ಬೇಕಾ ಮಾಮ? ಕಾಯುವನ ಅಪ್ಪನ ಲೇ ರೋಕ ಎಂತೆಂತವ್ರಿಗೆ ಏನೇನ ಕಾಣಂಗ್ ಹೊಲ್ ಕೊಡ್ತೀನಿ ಅಂತ ಅಂತದ್ರಾಗ ಕುಂದ್ರ ಬಗಲ ಅಂತದ್ರಾಗ ನೀನ್ ನಮ್ ಸ್ವಾಗತ ಸೇರಿದಿಲ್ಲ ಅಪ್ಪ. ನಿನಗೆ ಫಿಟ್ ಅಂಡ್ ಟೈಟ್ ಡ್ರೆಸ್ ಹೊಲ್ಕೊಳ್ಳಿಲ್ಲ ಅಂದ್ರ ನನ್ ವೃತ್ತಿಗೆ ಅವಮಾನೈತೆ ತಗಲನೇ ಸದ್ಯ ಅಳ್ತಿ. ಮಾಮ ನೀ ಅಳತಿ ತಗೊಂಡು ನೆಪ ಮಾಡಿ ಟೈಮ್ ಭಾಳ ಕಳಿಬೇಡ. ನಾ ಹೋಗಲ್ಲೇ ಮನೆ ಏ ಬಾಯ್ ಅಳತಿ ತಗೋಬೇಕ. ಸಮಾಧಾನ ಅದನ್ನ ಮಾಡ ಅಳತಿ ಆದ್ಮೇಲೆ ಮುಂದೊಂದ ಇಲ್ಲ ಕೈ ತಳಗಿದ್ದ ಬರ್ಬೇಕು. ಅಂದ್ರೆ ರೇಪ್ ಮಾಡ್ತಿತ್ತಂದ್ರೆ ರೇಪ್ ಮಾಡ್ತಿದ್ ನಾವು. ಹಂಗಲ್ಲಿ ಅಪ್ಪದ ತಳಗಿದ್ದ ಬಂದ್ರ ಕರೆಕ್ಟ್ ಆಗಿ ಅಳತಿ ಸಿಗತ್ತ. ಮ್ಯಾಗಿದ್ದ ಬಂದ್ರ ಲೂಜಾ ಬಾಜಾ ಹಾಕವ. ಅದಕ್ಕ ನಂಗೆ ಡ್ರೆಸ್ ಬೇಡ, ಕ್ಯಾನ್ಸಲ್ ಡ್ರೆಸ್ ಇದ್ರ ಮೇಲೆ ಪಾತ್ರ ಮಾಡ್ತೇನೆ. ಇದೆಲ್ಲ ಡ್ರೆಸ್ ಕ್ಯಾನ್ಸಲ್ ಮೊದಲು ಹೋಗಿ ಒಂದು ಸೂಪರ್ ಲೇಡಿ ಟೈಲರ್ ನಾನು ಹಂಗ ಅನುಮಾನ ತಿಳಿಬೇಡ. ಒಲ್ಲೆ ಒಲ್ಲೆ ಹಾಕೇನಾಗಲ್ಲ ಒಲ್ಲಪ್ಪ ವಾಡಿ ಮಾಸ್ತರ ವಾಡಿ ಒಂದು ವಾಟಿಕ ಶಾಂಪು ಏಸರುಡಿ ಮಾಡ್ತೀವಿ ಡ್ರೆಸ್ ಮೇಲೆ. ನೆಕ್ಸ್ಟ್ ಬರ್ತೀವಿ ಮತ್ತೆ ಅದ್ರ ಮೇಲೆ ಮಾಡ್ತೀವಿ. Thank you.
ಮಾಡಿಸ್ತೀರಿ ನೀವು ರೊಕ್ಕ ಇನ್ನ ಜಾಸ್ತಿ ಲಂಗ ಟೈಟ್ ಆಗುತ್ತೆ ಬರ್ಲ ಮನೆಗೆ ಹೋಗೋಣ ನೆಕ್ಸ್ಟ್ ಬರ್ತೀನಿ ಇದು ಕಾಲಾಗಿಂದ ಮುಂದ ಓಕೆ ಬಾಯ್